ಮಲ್ಟಿಪಲ್ ಮೈಲೋಮಾದಂತಹ ಒಂದು ರೋಗ ನಿರ್ಣಯ ಬಂದಾಗ ತಲೆಯಲ್ಲಿ ಸಾವಿರ ಪ್ರಶ್ನೆಗಳು ಓಡೋದು ತುಂಬಾನೇ ಸಹಜ. ಮುಂದೇನ್ ಮಾಡೋದು, ಎಲ್ಲಿಂದ ಶುರು ಮಾಡೋದು ಅಂತ. ಆದ್ರೆ ಗಾಬರಿಯಾಗ್ಬೇಕಿಲ್ಲ. ಈ ಪಯಣವನ್ನು ನಿಭಾಯಿಸೋಕೆ ಒಂದು ಸ್ಪಷ್ಟವಾದ ದಾರಿ ಇದೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ದಾರಿಯ ಬಗ್ಗೆನೇ ಮಾತಾಡೋಣ. ಹೊಸದಾಗಿ ರೋಗ ಇದೆ ಅಂತ ಗೊತ್ತಾದಾಗ ಮುಂದೇನು ಅನ್ನೋ ಪ್ರಶ್ನೆ ಎಲ್ರನ್ನೂ ಕಾಡುತ್ತೆ ಅಲ್ವಾ? ಆ ಒಂದು ಅನಿಶ್ಚಿತತೆಯನ್ನ ಹೋಗಲಾಡಿಸಿ ಮುಂದೆ ಹೋಗುವ ದಾರಿಯನ್ನ ಸ್ಪಷ್ಟಪಡಿಸ್ಕೊಳ್ಳೋಕೆ ಕೆಲವು ನಿರ್ದಿಷ್ಟ ಹೆಜ್ಜೆಗಳಿವೆ. ಅವುಗಳನ್ನೇ ಈಗ ನೋಡೋಣ. ನೋಡಿ, ಇಲ್ಲಿ ನಮ್ಮ ಗುರಿ ತುಂಬಾ ಸರಳ. ಆರಂಭದಲ್ಲಿರೋ ಗೊಂದಲದಿಂದ ಹೊರಗೆ ಬಂದು ಒಂದು ಕ್ಲಿಯರ್ ಆದ ಕಾರ್ಯರೂಪಕ್ಕೆ ತರಬಹುದಾದ ಪ್ಲಾನ್ಗೆ ಬಂದು ನಿಲ್ಬೇಕು. ಹೀಗಾದಾಗ ಆರೈಕೆಯ ಪ್ರತಿಯೊಂದು ಹಂತವನ್ನು ತುಂಬಾನೇ ಆತ್ಮವಿಶ್ವಾಸದಿಂದ ಎದುರಿಸ್ಬೋದು. ಸರಿ, ಈ ಪಯಣಕ್ಕೆ ಮಾರ್ಗದರ್ಶಕಿಯಾಗಿ ನಾವೊಂದು 3 ಭಾಗದ ತಂತ್ರವನ್ನ ನೋಡೋಣ. ಅದೇನಪ್ಪ ಅಂದ್ರೆ ಸರಿಯಾದ ತಂಡ, ಸರಿಯಾದ ಪರೀಕ್ಷೆಗಳು ಮತ್ತು ಸರಿಯಾದ ಚಿಕಿತ್ಸೆ. ಈ 3 ಅಂಶಗಳು ಇದೆಯಲ್ಲ, ಇವೇ ಒಂದು ಉತ್ತಮ ಫಲಿತಾಂಶಕ್ಕೆ ಅಡಿಪಾಯ ಇದ್ದಾಗೆ. ಹಾಗಿದ್ರೆ ಮೊದಲಿಗೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂದ್ರೆ ತುಂಬಾನೇ ನಿರ್ಣಾಯಕವಾದ ಅಂಶದ ಕಡೆಗೆ ಹೋಗೋಣ. ಅದುವೇ ಸರಿಯಾದ ವೈದ್ಯಕೀಯ ತಂಡವನ್ನು ಅಂದ್ರೆ ವೃತ್ತಿಪರರನ್ನ ಹುಡುಕೋದು. ಇಲ್ಲಿ ಒಂದು ಸರಳವಾದ ನಿಯಮ ಇದೆ, ಅದನ್ನ ನೆನ್ಪಿಟ್ಕೋಬೇಕು. ವಿಶೇಷವಾದ ಕಾಯಿಲೆಗಳಿಗೆ ವಿಶೇಷವಾದ ಜ್ಞಾನ ಬೇಕೇ ಬೇಕು. ಮಲ್ಟಿಪಲ್ ಮೈಲೋಮಾದ ವಿಷಯದಲ್ಲೂ ಅಷ್ಟೇ. ಸಾಮಾನ್ಯ ವೈದ್ಯರಿಗಿಂತ ಈ ರೋಗದ ಬಗ್ಗೆ ಆಳವಾಗಿ ತಿಳಿದಿರುವ ತಜ್ಞರನ್ನು ಸಂಪರ್ಕಿಸುವುದೇ ಉತ್ತಮ ಫಲಿತಾಂಶಕ್ಕೆ ನಾವಿಡೋ ಮೊದಲ ಹೆಜ್ಜೆ. ಹಾಗಿದ್ರೆ ಆ ಸರಿಯಾದ ತಜ್ಞರು ಯಾರು? ಅವರೇ ಹೆಮೆಟಾಲಜಿಸ್ಟ್ ಅಥವಾ ಮೆಡಿಕಲ್ ಆಂಕಾಲಜಿಸ್ಟ್. ಅವರ ಗಮನ ಪೂರ್ತಿಯಾಗಿ ಮೈಲೋಮಾ ಮೇಲೆಯೇ ಇರೋದ್ರಿಂದ ಅವರು ಹೊಸ ಸಂಶೋಧನೆಗಳು, ಹೊಸ ಚಿಕಿತ್ಸಾ ವಿಧಾನಗಳ ಬಗ್ಗೆ ಯಾವಾಗ್ಲೂ ಅಪ್ ಟು ಡೇಟ್ ಆಗಿರ್ತಾರೆ. ಇದು ತುಂಬಾನೇ ಮುಖ್ಯ. ಓಕೆ, ಈಗ ತಜ್ಞರು ಸಿಕ್ಕಿದ್ರು ಅಂದ್ಕೊಳ್ಳೋಣ. ರೋಗಿ ಮತ್ತು ತಜ್ಞರ ನಡುವಿನ ಸಂಬಂಧವನ್ನ ಪರಿಣಾಮಕಾರಿಯಾಗಿಸುವುದು ಯಾವುದು? ಅದರ ಬಗ್ಗೆ ಈಗ ಗಮನ ಹರಿಸೋಣ. ಇಲ್ಲಿ ಸಹಯೋಗ ಅನ್ನೋದಿದೆಯಲ್ಲ, ಅದು ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಸತ್ಯವನ್ನ ಅರ್ಥ ಮಾಡಿಕೊಡ್ಬೇಕು. ಚಿಕಿತ್ಸೆಯ ನಿರ್ಧಾರಗಳು ಕೇವಲ ವೈದ್ಯರ ಶಿಫಾರಸುಗಳ ಮೇಲೆ ನಿಂತಿರೋದಿಲ್ಲ. ರೋಗಿಯ ವೈಯಕ್ತಿಕ ಗುರಿಗಳು, ಅವರ ಆದ್ಯತೆಗಳು ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಇದು ಕೇವಲ ಚಿಕಿತ್ಸೆ ಅಲ್ಲ, ಇದೊಂದು ರೀತಿಯ ಪಾಲುದಾರಿಕೆ. ಈ ಪಾಲುದಾರಿಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ವೈದ್ಯರು ತಮ್ಮ ಜ್ಞಾನ, ತಮ್ಮ ಪರಿಣತಿಯನ್ನು ತಂದ್ರೆ ರೋಗಿ ತಮ್ಮ ವೈಯಕ್ತಿಕ ಗುರಿ ಮತ್ತು ಆದ್ಯತೆಗಳನ್ನ ಮುಂದಿಡ್ತಾರೆ. ಅಂದ್ರೆ ವೈದ್ಯರು ತಂಡದ ನಾಯಕರಾದ್ರೆ ರೋಗಿ ಆ ತಂಡದ ಅತ್ಯಂತ ಮೌಲ್ಯಯುತ ಸಕ್ರಿಯ ಸದಸ್ಯರಾಗಿರ್ತಾರೆ. ನೋಡಿ, ಎರಡೂ ಕಡೆಯಿಂದ ಇನ್ಪುಟ್ ಬೇಕು. ಚಿಕಿತ್ಸೆಯ ಪಯಣದಲ್ಲಿ ಕೆಲವು ನಿರ್ಣಾಯಕ ಘಟ್ಟಗಳು ಬರುತ್ತೆ. ಆ ಸಮಯದಲ್ಲಿ ಎರಡನೇ ಅಭಿಪ್ರಾಯವನ್ನ ಪಡೆಯೋದು ತುಂಬಾನೇ ಮುಖ್ಯ. ಉದಾಹರಣೆಗೆ, ಚಿಕಿತ್ಸೆ ಶುರು ಮಾಡುವಾಗ ಅಥವಾ ಚಿಕಿತ್ಸಾ ಯೋಜನೆಯಲ್ಲಿ ಏನಾದರೂ ಬದಲಾವಣೆ ಮಾಡುವಾಗ ಬೇರೆ ಮೈಲೋಮಾ ತಜ್ಞರ ಅಭಿಪ್ರಾಯವನ್ನ ಕೇಳಿ ತಿಳಿಯೋದು ಒಳ್ಳೆಯದು ಅಂತ ಶಿಫಾರಸು ಮಾಡಲಾಗಿದೆ. ಸರಿ, ಈಗ ನಾವು ನಮ್ಮ ಚರ್ಚೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ರೋಗಿಗಳು ತಮ್ಮದೇ ಆದ ಆರೈಕೆಗೆ ಸಕ್ರಿಯವಾಗಿ ಹೇಗೆ ಕೊಡುಗೆ ನೀಡಬಹುದು ಅನ್ನೋ ಕ್ರಮಗಳ ಮೇಲೆ ಗಮನ ಹರಿಸೋಣ. ಆರೋಗ್ಯ ರಕ್ಷಣಾ ತಂಡದ ಒಬ್ಬ ಪರಿಣಾಮಕಾರಿ ಸದಸ್ಯರಾಗಬೇಕಂದ್ರೆ ಜ್ಞಾನವೇ ಅಡಿಪಾಯ. ಹೌದು, ಮೈಲೋಮಾ ಬಗ್ಗೆ ಎಷ್ಟು ಹೆಚ್ಚು ತಿಳಿದುಕೊಳ್ಳುತ್ತೇವೋ ಅಷ್ಟು ಚಿಕಿತ್ಸೆಯ ಪಯಣದಲ್ಲಿ ಸಬಲರಾಗಲು ಸಾಧ್ಯವಾಗುತ್ತೆ. ಹಾಗಿದ್ರೆ ಸಕ್ರಿಯ ಸದಸ್ಯರಾಗೋದು ಹೇಗೆ? ಕೆಲವು ಸರಳ ಹೆಜ್ಜೆಗಳಿದೆ. ಮೊದಲನೇದಾಗಿ ಮೈಲೋಮಾ ಬಗ್ಗೆ ಮೂಲಭೂತ ವಿಷಯಗಳನ್ನು ತಿಳಿದುಕೊಳ್ಬೇಕು. ಎರಡನೇದಾಗಿ ವೈದ್ಯರನ್ನ ಭೇಟಿಯಾಗೋ ಮೊದಲು ತಮ್ಮ ಪ್ರಶ್ನೆಗಳ ಒಂದು ಪಟ್ಟಿಯನ್ನೇ ತಯಾರಿಸ್ಕೊಳ್ಬೇಕು. ನೆನ್ಪಿಡಿ, ಯಾವುದೇ ಪ್ರಶ್ನೆ ಚಿಕ್ಕದಲ್ಲ. ಆ ಪಟ್ಟಿಯನ್ನ ಪ್ರತಿಯೊಂದು ಅಪಾಯಿಂಟ್ಮೆಂಟ್ಗೂ ತೆಗೆದುಕೊಂಡೋಗ್ಬೇಕು. ಮತ್ತು ಕೊನೆಯದಾಗಿ ಚರ್ಚೆಗಳಲ್ಲಿ ಭಾಗವಹಿಸಬೇಕು. ಫಲಿತಾಂಶಗಳ ಬಗ್ಗೆ ಕೇಳಬೇಕು, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು. ಹೀಗೆ ಮಾಹಿತಿಪೂರ್ಣರಾಗುವುದರಿಂದ ಸಿಗುವ ಅತಿ ದೊಡ್ಡ ಪ್ರಯೋಜನ ಏನು ಗೊತ್ತಾ? ವೈದ್ಯರ ಜೊತೆ ಉತ್ತಮವಾಗಿ ಸಹಕರಿಸಬಹುದು. ಇದರಿಂದ ಚಿಕಿತ್ಸೆಯ ನಿರ್ಧಾರಗಳಲ್ಲಿ ನೇರವಾಗಿ ಸಕ್ರಿಯವಾಗಿ ಪಾತ್ರ ವಹಿಸೋಕೆ ಸಾಧ್ಯವಾಗುತ್ತೆ. ಆಗ ಆರೈಕೆಯ ಮೇಲೆ ಒಂದು ಹಿಡಿತ ಸಿಗ್ದಾಗೆ ಆಗುತ್ತೆ. ಹಾಗಾಗಿ ಇಲ್ಲಿನ ಪ್ರಮುಖ ಅಂಶವನ್ನ ಮತ್ತೊಮ್ಮೆ ಹೇಳೋದಾದ್ರೆ, ಆರಂಭದಲ್ಲಿರೋ ಅನಿಶ್ಚಿತತೆಯಿಂದ ಹೊರಬಂದು ಸರಿಯಾದ ತಂಡವನ್ನ ಕಂಡುಹಿಡಿದು ಚಿಕಿತ್ಸೆಯಲ್ಲಿ ಒಬ್ಬ ಸಕ್ರಿಯ ಪಾಲುದಾರರಾಗುವ ಮೂಲಕ ಸಬಲೀಕರಣದ ಸ್ಥಿತಿಗೆ ತಲುಪಬಹುದು. ಇದೇ ಈ ಪಯಣದ ಗುರಿ. ಹಾಗಿದ್ರೆ ಈ ಎಲ್ಲಾ ಮಾಹಿತಿಯೊಂದಿಗೆ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಆರೈಕೆ ತಂಡದ ಹೆಚ್ಚು ಪರಿಣಾಮಕಾರಿ ಸದಸ್ಯರಾಗಲು ಈಗಲೇ ತೆಗೆದುಕೊಳ್ಳಬಹುದಾದ ಮೊದಲ ಹೆಜ್ಜೆ ಯಾವುದು? ಇದೊಂದು ನಿಜಕ್ಕೂ ಚಿಂತನೆಗೆ ಹಚ್ಚುವ ಪ್ರಶ್ನೆ ಅಲ್ವಾ?